ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಟೈಮ್ ಬಂದು 6 ಗಂಟೆ. ನಾನು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಮೈಸೂರಿಗೆ. ಅಲ್ಲಿ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದರು ಅನ್ವಯ ಕ್ಲಬ್ಬಿಂದ. ಸೊ ಐ ಆಮ್ ಗೋಯಿಂಗ್ ಟು ದೇ. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ಮೈಸೂರು ಬಸ್ ಹತ್ತಿದ್ದೀನಿ. ಲಾಸ್ಟ್ ಸೀಟ್ಸಲ್ಲಿ ಕುಂತಿದ್ದೀನಿ. ಆದರೆ ಅಲ್ಲಿ ಯಾರೂ ಇಲ್ಲ. ನನಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ. ಏನಕ್ಕೆ ಅಂದರೆ ಗೌರ್ಮೆಂಟ್ ಬಸ್ಸಲ್ಲಿ ಖಾಲಿ ಸೀಟ್ ಸಿಗೋದೇ ಅಪರೂಪ ಆಗ್ಬಿಟ್ಟೈತಿ ಅದಕ್ಕೆ. ಗೈಸ್ ಇವಾಗ ಮೈಸೂರಿಗೆ ಬಂದಿದ್ದಾಯಿತು. ಇವಾಗ ನಾನು ಎಲ್ಲೋಯ್ತಿದ್ದೀನಿ ಅಂದರೆ ಮೈಸೂರು ನಾನಿವಾಗ ಮೈಸೂರು ಅರಮನೆ ಹತ್ರ ಹೋಗ್ತಾ ಇದ್ದೀನಿ. ಅದು ಅಡ್ರೆಸ್ಸು ನಾನು ಕರೆಕ್ಟಾಗಿತ್ತು. ಆ ಕಡೆ ಬಸ್ಗಳು ಹೋಗಲ್ಲ ಅನಿಸುತ್ತೆ, ಯಾಕಂದರೆ ರೋಡ್ ಸರಿ ಮಾಡ್ತಾರೆ. ನೋಡೋಣ ಬನ್ನಿ, ನೆಟ್ಕಲ್ಲೇ ಹೋಗೋದು. ಗೈಸ್ ನಾನು ಏನು ಮಾಡಿದೆ ಗೊತ್ತಾ, ಅಲ್ಲಿ ಬಸ್ಗಳು ಬರೋಲ್ಲ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ನ. ಲಕ್ಷ್ಮೀ ಟಾಕೀಸ್ ಅಂತ ಐತಲ್ಲ, ಅಲ್ಲಿವರೆಗೂ ನಡ್ಕೊಂಡೇ ಬಂದ. ಅದಾದಮೇಲೆ ಅಲ್ಲಿ ಬಸ್ ಹತ್ತಿದ್ನ. ಅಂಕಲ್ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದೆ. ಅವ್ರು ನನಗೆ ಹೆಂಗೆ ಗೈಡ್ ಮಾಡ್ತಿದ್ರು ಅಂದರೆ, ನಾನು ಯಾವತ್ತೂ ಮೈಸೂರಿಗೆ ಬಂದಿಲ್ಲ ಅನ್ನಂಗೆ ಹೇಳ್ತಾಯಿದ್ರು. ಅಂದರೆ ಸರ್ ಹೇಳಿದ್ರು, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬಂದರು ಅಷ್ಟೇ. ಇವಾಗ ಬನ್ನಿ ಹೋಗೋದ, ಹೋಗ್ತಾ ಇದ್ದೀನಿ. ಗೈಸ್ ನನಗೆ ಈ ಪಾರ್ಕ್ ಎಲ್ಲೈತೆ ಅಂತ ಗೊತ್ತಿರಲಿಲ್ಲ. ನಾನು ಏನು ಮಾಡಿದೆ, ಅಲ್ಲಿ ನಿಂತಿರೋರು ಕೇಳ್ಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಗೈಸ್ ಈ ನಾಯಿ ಫುಲ್ ಕಾಟ ಕೊಡ್ತೈತಿ ನಮಗೆ. ಎಲ್ಲೆಲ್ಲಿ ಹೋಯ್ತು ಅಲ್ಲೆಲ್ಲ ಬಂದು ಕವರ್ ಕಿತ್ತಾಗ್ತೈತಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಬೇಸಿಕಲಿ ನಾವು ಪಾರ್ಕಲ್ಲಿ ಎಲ್ಲೆಲ್ಲಿ ಕಸ ಐತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ಫೋಟೋ ತೆಗ್ದು ಕಳಿಸ್ಬಿಟ್ಟು ಬಂದ್ವಿ. ಎಲ್ಲ ಕೆಲಸ ಮುಗಿದ್ಮೇಲೆ ಅವ್ರು ನಮಗೆ ಜ್ಯೂಸ್ ಪ್ರೊವೈಡ್ ಮಾಡಿದರು. ಜ್ಯೂಸ್ ಕುಡ್ಕೊಂಡು ಆಟೋ ಮಾಡ್ಕೊಂಡು CBSಗೆ ಹೋದ್ವಿ. CBSಯಿಂದ ಸಬರ್ಗೆ ಹೋದ್ವಿ. ಸೊ ಇದಾಗಿತ್ತು ನಮ್ಮ ಕ್ಲೀನ್ ಡ್ರೈವ್ ಪ್ರೋಗ್ರಾಮ್. ನಮ್ಮ ಮೋಟಿವ್ ಏನಿತ್ತು ಅಂತಂದರೆ ಇವತ್ತೊಂದು ಪರಿಸರ ಬೆಳೆಸಿ ಆ್ಯಂಡ್ ಪರಿಸರ ಉಳಿಸಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್.